ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಕುರಿತಾದ ಕೆಲವೊಂದಿಷ್ಟು ಮಾಹಿತಿಗಳನ್ನು ಮತ್ತು ಇಲ್ಲಿ ವಿಶೇಷ ವರ್ಗದವರಿಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ತಿಳಿಸಲಿಕ್ಕೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ತಾವುಗಳು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತದೆ ಅಂತ ತಿಳಿಸುತ್ತಾ, ಇಲ್ಲಿ ನೋಡಿ 2026ರ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು. ಆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಮೇ 30, 2026 ಅಂತ ಅವಕಾಶ ನೀಡಲಾಗಿತ್ತು. ತದನಂತರ ಕೆಲವು ವಿದ್ಯಾರ್ಥಿಗಳು 2-3 ದಿನಗಳ ಕಾಲಾವಕಾಶ ತೆಗೆದುಕೊಂಡು ದಾಖಲೆಗಳನ್ನು ಸಲ್ಲಿಕೆಗಾಗಿ ಅದರೊಂದಿಗೆ ಏನು ಸ್ಯಾಟ್ಸ್ನಲ್ಲಿ ಟಿ ಸಿ ಜನರೇಟ್ ಮಾಡಲಿಕ್ಕೆ ಇನ್ನೂ ಅವಕಾಶವನ್ನು ಕೊಟ್ಟಿಲ್ಲ. ಹಾಗಾಗಿ ಕೇವಲ ಮಾರ್ಕ್ಸ್ ಕಾರ್ಡ್ಗಳ ಆಧಾರ ಮೇಲೆ ತಾವು ಅಡ್ಮಿಷನ್ ಮಾಡಬಹುದಾಗಿರುತ್ತದೆ. ಇನ್ನು ನಾನು ಕೂಡ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ಇಲ್ಲಿ ನಮ್ಮ ಸುತ್ತಮುತ್ತಲಿನ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ ಪ್ರಾಂಶುಪಾಲರನ್ನು ಮತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯನ್ನು ಇಲ್ಲಿ ಕೇಳಿದಾಗ ಕೆಲವೊಂದಿಷ್ಟು ಮಾಹಿತಿಗಳು ನನಗೆ ಲಭ್ಯವಾಗಿವೆ. ಆ ಮಾಹಿತಿಯನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನು ಅಂದರೆ ಇಲ್ಲಿ ಫಸ್ಟ್ ಲಿಸ್ಟ್ ಏನು ರಿಲೀಸ್ ಆಗಿತ್ತು ಆ ಸಮಯದಲ್ಲಿ ನಾನು ಆಗಲೇ ಭಾಳ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ಎಲ್ಲ ಸಂಪೂರ್ಣ ಸೀಟುಗಳ ಇಲ್ಲಿ ಬಿಡುಗಡೆ ಆಗಿರುವುದಿಲ್ಲ ಅಂತ ತಿಳಿಸಿದ್ದೆ. ಅಂದರೆ ಅಲ್ಲಿ ಶೇಕಡ ಏನು ಅಂದರೆ ಒಂದು ವಸತಿ ಶಾಲೆ ಇದೆ ಅಂದರೆ ಅಲ್ಲಿ 50 ಸೀಟುಗಳಿದ್ದರೆ 35-36 ಸೀಟುಗಳ ಲಿಸ್ಟನ್ನು ಬಿಡುಗಡೆ ಮಾಡಿದ್ರು. ಅದರಲ್ಲಿ ಏನು ಅಂದರೆ ಒಂದು 12ರಿಂದ 13 ಸೀಟುಗಳು ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ರಿಲೀಸ್ ಆಗಿತ್ತು. ಇನ್ನು 13-14 ಸೀಟುಗಳು ಇನ್ನು ಬಾಕಿ ಉಳಿದಿದ್ದಾವೆ. ಅದೇ ರೀತಿಯಾಗಿ ವಿಶೇಷ ವರ್ಗ ಅಲ್ಲದವರು ಯಾರ್ಯಾರು ಇದ್ದರೂ ಅವ್ರ ಸೀಟುಗಳು ರಿಲೀಸ್ ಆಗಿತ್ತು. ಆ ಸಮಯದಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಲ್ಲ. ಹಾಗಾಗಿ ಆ ಎಲ್ಲ ಸೀಟುಗಳನ್ನು ಕ್ರೋಢೀಕರಿಸಿ ಮತ್ತೆ ಸೆಕೆಂಡ್ ಲಿಸ್ಟಲ್ಲಿ ಅವಕಾಶವನ್ನು ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ವಿಶೇಷ ವರ್ಗದವರಿಗೂ ಕೂಡ ನೀವುಗಳ ನೋಡಿರ್ತೀರಿ, ರ್ಯಾಂಕಿಂಗ್ಗಳು ಬಹಳ ದೂರವಿದ್ದಂಥ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಆದರೆ ಅವರು ಯಾಕೆ ಅವ್ರದ್ದು ಆಯ್ಕೆ ಆಯಿತು, ನಮ್ದು ಯಾಕೆ ಆಯ್ಕೆ ಆಗಿಲ್ಲ ಅಂತ ತಾವು ಕೇಳ್ತಾ ಇದ್ರಿ. ಅಲ್ಲಿ ಅವರು ವಿಶೇಷ ವರ್ಗದವರಿದ್ದರು, ಹಾಗಾಗಿ ಅವ್ರದ್ದು ಆಯ್ಕೆ ಆಗಿರುತ್ತದೆ. ಆದರೆ ಅವರು ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಲ್ಲ. ಸೊ ಇಲ್ಲಿ ಆ ಎಲ್ಲ ಸೀಟುಗಳನ್ನು ಕ್ರೋಢೀಕರಿಸಿ ಮತ್ತೆ ಸೆಕೆಂಡ್ ಲಿಸ್ಟು ಬಿಡುಗಡೆ ಆಗುತ್ತದೆ. ಇಲ್ಲಿ ನಾನು ಪ್ರಾಂಶುಪಾಲ್ ಅವರಿಗೆ ಕೇಳಿದಂಥ ಪ್ರಶ್ನೆ ಏನು ಅಂದರೆ, ಹಾಗಾದರೆ ಇನ್ನೂ ಎಷ್ಟು ಸೀಟುಗಳು ವಿಶೇಷ ವರ್ಗದವರಿಗಿದಾವೆ ತಮ್ಮ ಶಾಲೆಗಳಲ್ಲಿ ಅಂತ ಕೇಳಿದಾಗ ಅವರು ಏನು ಹೇಳಿದ್ರು ಅಂದರೆ, ಇಲ್ಲಿ 12ರಿಂದ 13 ಸೀಟುಗಳ ಲಿಸ್ಟನ್ನು ನಮ್ಮ ಶಾಲೆಗೆ ಅವರು ಬಿಟ್ಟಿರ್ತಾರೆ. ವಿಶೇಷ ವರ್ಗದವರಿಗೆ ಎಕ್ಸಾಮ್ ಬರೆದಿದ್ದಾರೆ ಆ ವಿದ್ಯಾರ್ಥಿಗಳು, ಅವರಲ್ಲಿ ಕೆಲವರು ಅಡ್ಮಿಷನ್ ಮಾಡಿಲ್ಲ ಅಂತ ತಿಳಿಸಿದ್ದಾರೆ. ಇನ್ನು ನಾನ್ ವಿಶೇಷ ವರ್ಗ ಅಂತ ಯಾರಿದ್ದಾರೆ ಅವರು ಕೂಡ ಕೆಲವರು ಅಡ್ಮಿಷನ್ ಮಾಡಿಲ್ಲ. ಆ ಎಲ್ಲ ಸೀಟುಗಳ ಮಾಹಿತಿಯನ್ನು ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ಕಳಿಸಿಕೊಟ್ಟಿದ್ದೀವಿ. ಇನ್ನೇನು 2-3 ದಿನಗಳಲ್ಲಿ ಸೆಕೆಂಡ್ ಲಿಸ್ಟ್ ಬರುತ್ತೆ ಅಂತ ತಿಳಿಸಿದ್ದಾರೆ. ಇಲ್ಲಿ ಇನ್ನೊಂದು ಮಾಹಿತಿ ಅವರು ಏನು ಹೇಳಿದ್ರು ಅಂದರೆ, ಈಗ ವಿಶೇಷ ವರ್ಗದ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ದರೆ ಅವರಿಗೆ ಮೊದಲ ಆಪ್ಷನ್ ಕೊಡ್ತಾರಂತೆ ನಾನು ಆಲ್ರೆಡಿ ಹೇಳಿದ್ದೆ. ಇನ್ನು ಅದ್ರ ಜೊತೆಗೆ ಅವರು ಹೇಳಿದಂಥ ಮಾಹಿತಿ ಏನಂದರೆ, ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕೆಲವೊಂದಿಷ್ಟು ಸೀಟುಗಳನ್ನು ಎಕ್ಸಾಮ್ ಮೂಲಕ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಮೂಲಕ ಇಲ್ಲಿ ಎಕ್ಸಾಮ್ ಬರೆಯದೇ ಇದ್ದಂಥ ವಿದ್ಯಾರ್ಥಿಗಳಿಗೆ ಅಥವಾ ಎಕ್ಸಾಮ್ ಬರೆದವ್ರಿಗೂ ಕೂಡ ಏನಂದರೆ ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಕೊಡುವ ಚಾನ್ಸಸ್ ಇರುತ್ತದೆ ಅಂತ ತಿಳಿಸಿದ್ದಾರೆ. ಎಲ್ಲ ಸೀಟುಗಳನ್ನು ಇಲ್ಲಿ ಎಕ್ಸಾಮ್ ಬರೆದವರಿಗೆ ಕೊಡೋದಿಲ್ಲ. ಕೆಲವು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಗೊತ್ತಿರೋದಿಲ್ಲ ಅಥವಾ ಅವ್ರಿಗೆ ಮಾಹಿತಿ ಕೊರತೆ ಇರಬಹುದು. ಅಂಥ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಎಕ್ಸಾಮ್ ಇಲ್ಲದೇ ಅವರಿಗೆ ಅಪ್ಲಿಕೇಶನ್ ಹಾಕಿ ಅರ್ಜಿಯನ್ನು ತಗೊಂಡು ಅವರು ಯಾರು ಫಸ್ಟ್ ಅಪ್ಲಿಕೇಶನ್ ಹಾಕ್ತಾರೆ ಅವರಿಗೆ ಮೊದಲ ಆದ್ಯತೆಯ ಮೇಲೆ ಎಲ್ಲೆಲ್ಲಿ ಸೀಟುಗಳು ಖಾಲಿ ಇರ್ತಾವೆ ಅವರಿಗೆ ಡೈರೆಕ್ಟಾಗಿ ಅರ್ಜಿ ಕರೆದು ಅವನ್ನ ನೇಮಕಾತಿ ಅಥವಾ ಆಯ್ಕೆಯನ್ನು ಮಾಡ್ಕೊಳ್ಳಿಕ್ಕೆ ಇಲ್ಲಿ ಕರ್ನಾಟಕ ಸರ್ಕಾರ ಅದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಮೂಲಕ ಇಲ್ಲಿ ಅವಕಾಶವನ್ನು ಕೊಡ್ತಾರೆ ಅಂತ ತಿಳಿಸಿದ್ದಾರೆ. ಹಾಗಾದರೆ ನಾನು ಕೂಡ ಕೇಳಿದೆ, ಹಾಗಾದರೆ ಆ ಅಪ್ಲಿಕೇಶನ್ ಯಾವಾಗ ಕಾಲ್ ಮಾಡ್ತೀರಿ ಅಂತ ಕೇಳಿದಾಗ ಅವರು ಹೇಳಿರುವಂಥ ಮಾಹಿತಿ ಏನು ಅಂದರೆ, ಇಲ್ಲಿ ಸೆಕೆಂಡ್ ಲಿಸ್ಟು ಮತ್ತು ಥರ್ಡ್ ಲಿಸ್ಟ್ವರೆಗೂ ಇಲ್ಲಿ ವಿಶೇಷ ವರ್ಗದವರಿಗೆ ಎಕ್ಸಾಮ್ ಬರೆದವರಿಗೆ ಅವಕಾಶವನ್ನು ನೀಡಲಾಗುತ್ತೆ. ತದನಂತರ 3ನೇ ಸುತ್ತಿನಲ್ಲಿ ಆವಾಗ ಅವರಿಗೆ ಅಪ್ಲಿಕೇಶನಲ್ಲಿ ಕಾಲ್ ಮಾಡಬಹುದು ಅಂತ ತಿಳಿಸಿದ್ದಾರೆ. ಒಂದು ವೇಳೆ 3ನೇ ಸುತ್ತಿನಲ್ಲಿ ಆಗದೇ ಇದ್ದರೆ ಆ ಸೀಟುಗಳ ಭರ್ತಿ ಆದಮೇಲೆ ಒಟ್ಟಾರೆಯಾಗಿ ಥರ್ಡ್ ರೌಂಡ್ ಆದ ನಂತರ ಇಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಎಕ್ಸಾಮ್ ಇಲ್ಲದೆ ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಾರ್ಯಾರು ವಿಶೇಷ ವರ್ಗದವರು ಇದ್ದೀರಿ, ಇಲ್ಲಿ ವಿಶೇಷ ವರ್ಗ ಅಂದರೆ ನಾನು ಈಗಾಗಲೇ ತಿಳಿಸಿದ್ದೇನೆ, ಇಲ್ಲಿ ಎಲ್ಲ ಕಾಸ್ಟ್ನ ವಿದ್ಯಾರ್ಥಿಗಳು ಬರ್ತಾರೆ. ಅವರು ಯೋಜನಾ ನಿರಾಶ್ರಿತರಾಗಿರ್ಬೋದು, ಅಲೆಮಾರಿಗಳಾಗಿರ್ಬೋದು, ಬಾಲಕಾರ್ಮಿಕರಾಗಿರ್ಬೋದು, ಅಥವಾ ಇಲ್ಲಿ ಪೌರ ಕಾರ್ಮಿಕರ ಮಕ್ಕಳಾಗಿರ್ಬೋದು, ಮತ್ತು ಇಲ್ಲಿ ಮಾಜಿ ಸೈನಿಕರ ಮಕ್ಕಳಾಗಿರ್ಬೋದು, ಅಥವಾ ಇಲ್ಲಿ ದೀರ್ಘಕಾಲದ ಅಥವಾ ಸೀರಿಯಸ್ ಆದಂತಹ ಕಾಯಿಲೆಗಳಿಂದ ಬಳಲುತ್ತಿರುವ ಪೋಷಕರ ಮಕ್ಕಳು ಆಗಿರ್ಬೋದು. ಈ ರೀತಿ ಬಹಳಷ್ಟು ಇಲ್ಲಿ ಅಂಗವಿಕಲರು, ವಿಶೇಷ ಚೇತನರಾಗಿರ್ಬೋದು, ಇವರೆಲ್ಲರೂ ಕೂಡ ವಿಶೇಷ ವರ್ಗದಲ್ಲಿ ಬರ್ತಾರೆ. ಇವರು ಎಲ್ಲ ಕಾಸ್ಟ್ನಲ್ಲಿ ಇರ್ತಾರೆ. ಆದರೆ ಆ ಕಾಸ್ಟ್ನ ವಿದ್ಯಾರ್ಥಿಗಳಿಗೆ ಸೀಟು ಆ ಶಾಲೆಯಲ್ಲಿ ಲಭ್ಯ ಇರಬೇಕು, ಅಂದರೆ ಮಾತ್ರ ಅವರಿಗೆ ಅವಕಾಶವನ್ನು ಕಲ್ಪಿಸಲಾಗ್ತದೆ. ಯಾಕಂದರೆ ಕೆಲವೊಂದು ವಸತಿ ಶಾಲೆಗಳು ಪರಿಶಿಷ್ಟ ಜಾತಿ ವಸತಿ ಶಾಲೆಗಳದಾವೆ, ಕೆಲವೊಂದಿಷ್ಟು ಪರಿಶಿಷ್ಟ ಪಂಗಡದ ವಸತಿ ಶಾಲೆಗಳದಾವೆ, ಕೆಲವೊಂದಿಷ್ಟು OBC ವಸತಿ ಶಾಲೆಗಳದಾವೆ. ಅಲ್ಲಿ ಸಪ್ರೇಟ್ ಆದಂತಹ ಮೀಸಲಾತಿ ಇರುತ್ತದೆ. ಮತ್ತು ಅದ್ರ ಜೊತೆಗೆ ಇಲ್ಲಿ ಲೋಕಲ್ ನಾನ್ ಲೋಕಲ್ ಅಂತಿರುತ್ತೆ. ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ ಶೇಕಡ 75ರಷ್ಟು ಸ್ಥಾನಗಳನ್ನು ಮೀಸಲು ಇಡಲಾಗುತ್ತದೆ. ಇನ್ನು ಶೇಕಡ 25ರಷ್ಟನ್ನು ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳಿಗೆ ಮೀಸಲು ಇಡಲಾಗುತ್ತದೆ. ಹೀಗಾಗಿ ಎಲ್ಲವುಗಳನ್ನು ನಿಯಮಗಳನ್ನು ಪಾಲಿಸಿ
ಆ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಲಿಕ್ಕೆ ಅವಕಾಶನ ಕೊಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಒಂದು ವೇಳೆ ತಾವು ಎಕ್ಸಾಮ್ ಬರೆದಿದ್ದರೆ ತಾವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೂಡ ಅವ್ರು ತಿಳಿಸಿದ್ದಾರೆ. ಯಾಕಂದರೆ ಇಲ್ಲಿ ವಿಶೇಷ ವರ್ಗದವರು ಬೇರೆ ಬೇರೆ ಕಾಸ್ಟ್ಗಳಲ್ಲಿ ಇರ್ತಾರೆ. ಅವರು ಏನಾದ್ರು ಫಸ್ಟ್ ರೌಂಡು, ಸೆಕೆಂಡ್ ರೌಂಡು ಅಥವಾ ಥರ್ಡ್ ರೌಂಡಲ್ಲಿ ಆಯ್ಕೆ ಆಗಲಿಲ್ಲ ಅಂದರೆ ವಿಶೇಷ ವರ್ಗದ ಒಂದು ಅರ್ಜಿಯನ್ನು ಕರೆದಾಗ ಅವಾಗ ಏನು ಮಾಡ್ಬೋದು, ತಾವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸಿದ್ದಾರೆ. ಅವರು ಅರ್ಜಿ ಸಲ್ಲಿಸಿ ಆಯಾ ಜಿಲ್ಲೆ ಅಥವಾ ತಾಲೂಕಲ್ಲಿ ಸೀಟುಗಳು ಖಾಲಿ ಇದ್ದರೆ ತಾವು ಸೆಲೆಕ್ಟ್ ಆಗಬಹುವಂಥ ಚಾನ್ಸಸ್ಸು ಇರುತ್ತದೆ ಅಂತ ಅವರು ತಿಳಿಸಿದ್ದಾರೆ. ಹಾಗಾದರೆ ಈ ಸೆಕೆಂಡ್ ಲಿಸ್ಟ್ ಬಗ್ಗೆ ಯಾರ್ಯಾರು ಬಹಳಷ್ಟು ಗೊಂದಲಗಳಲ್ಲಿತ್ತು, ಈಗ ನಾನು ಆಗಲೇ ನಿನ್ನೆ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೀನಿ, ಯಾಕೆ ಸೆಲೆಕ್ಟ್ ಆಗ್ತಾಯಿಲ್ಲ ಹೆಚ್ಚು ಅಂಕ ಗಳಿಸಿದ್ರು ಕೂಡ ಅಂತ. ಯಾಕಂದರೆ ಇಲ್ಲಿ ತಾಲೂಕುಗಳ ವಿಂಗಡಣೆ ಆಗಿದೆ. ಮೊದಲೆಲ್ಲ ಏನಿತ್ತು ಅಂತ ಒಂದೇ ದೊಡ್ಡ ತಾಲೂಕಿತ್ತು. ಈಗೇನಾಗಿದೆ, ಆ ದೊಡ್ಡ ತಾಲೂಕಲ್ಲಿ 2-3 ತಾಲೂಕುಗಳು ಡಿವೈಡ್ ಆಗಿದ್ದಾವೆ. ಹಾಗಾಗಿ ಆ ಹೊಸ ತಾಲೂಕಿನಲ್ಲಿರುವಂಥ ಶಾಲೆಗಳು ಎಷ್ಟಿರ್ತಾವೋ ಅಷ್ಟು ಮಾತ್ರ ತಮ್ಮ ಸ್ವಂತ ತಾಲೂಕು ಆಗುತ್ತದೆ. ಒಂದು ವೇಳೆ ತಾವು ಔಟ್ ಆಫ್ ತಾಲೂಕು ಆದರೆ ನಿಮಗೆ ಮೀಸಲಾತಿ ಕಡಿಮೆ ಸಿಗುತ್ತೆ. 25% ಮಾತ್ರ ನಿಮಗೆ ಸೀಟುಗಳು ಇರ್ತಾವೆ. ಅದರಲ್ಲಿ ಕೂಡ ಮೆರಿಟ್ ಜಾಸ್ತಿ ಇದ್ದರೆ ಮಾತ್ರ ನಿಮ್ಮದು ಆಯ್ಕೆ ಆಗುತ್ತೆ. ಒಂದು ವೇಳೆ ಯಾರಾದರೂ ಅಡ್ಮಿಷನ್ ಮಾಡದೇ ಇದ್ದರೆ ತಮಗೆ ಮತ್ತೆ ಪರಿಗಣಿಸ್ಬೋದು ಅಂತ ಚಾನ್ಸಸ್ಸು ಇರುತ್ತದೆ. ಸೊ ಇವತ್ತು ಅಥವಾ ನಾಳೆ ಒಳಗಾಗಿ ಇಲ್ಲಿ ಸೆಕೆಂಡ್ ಲಿಸ್ಟ್ ಬರಬಹುದಾದಂತಹ ಚಾನ್ಸಸ್ ಇರುತ್ತದೆ. ನಾನು ಕೂಡ ಲೈವ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತೀನಿ. ತಾವುಗಳು ಕೂಡ ವೇಟ್ ಮಾಡಿ, ಏನೇ ಮಾಹಿತಿ ಬಂದರೂ ನಾನು ತಮ್ಮೊಂದಿಗೆ ಹಂಚಿಕೊಳ್ತೀನಿ. ಮತ್ತು ಇಲ್ಲಿ ವಿಶೇಷ ವರ್ಗದವರು ಏನೇನು ದಾಖಲೆಗಳನ್ನು ಸಲ್ಲಿಸಬೇಕಂತ ಕೂಡ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳು ತಿಳಿಸಿದ್ದೇನೆ. ತಾವು ಕೂಡ ನೋಡ್ಬೋದು. ಏನೇ ಅಪ್ಡೇಟ್ಸ್ ಬಂದರೂ ಕೂಡ ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತಿಳಿಸ್ತೀನಿ. ಧನ್ಯವಾದಗಳು.